ಎಸ್ಟೇಟ್ ಮೂಲಕ ನಡಹಳ್ಳಿಗಾಗಿ ದೊಡ್ಡ ತಪ್ಪಲೆ ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ನಡಹಳ್ಳಿ ರಸ್ತೆ ಹಾರ್ಲೆ ಎಸ್ಟೇಟ್ನ ಬಳಿ ದೊಡ್ಡ ಪ್ರಮಾಣದಲ್ಲಿ ಕುಸಿದಿದೆ. ರಸ್ತೆ ಕುಸಿದು ಸುಮಾರು 600 ಅಡಿಗಳವರೆಗೂ ಮಣ್ಣು ಕೊಚ್ಚಿ ಹೋಗಿರುವುದಲ್ಲದೆ ಎಸ್ಟೇಟ್ನ ಒಳಗಿರುವ ಕೆರೆ ಕಟ್ಟೆ ಕೂಡ ಒಡೆದು ಹೋಗಿರುವಂತೆ ತೋರ್ತದೆ. ಈ ಮಣ್ಣು ಕುಸಿತ ಆಗಿರುವ ಸ್ಥಳ ಪಕ್ಕದಲ್ಲೇ ಎತ್ತಿನ ಹೊಳೆ ಪೈಪ್ಲೈನ್ ಹಾದು ಹೋಗಿದೆ. ಕುಸಿತಕ್ಕೆ ಹೊಸ ಕಾರಣ ಹುಡುಕಬೇಕಿಲ್ಲ. ಅಲ್ಲಿಂದ 1 ಕಿಲೋಮೀಟರ್ ಕೆಳಗೆ ಎತ್ತಿನ ಹಳ್ಳಕ್ಕೆ ಸೇತುವೆ ಇದೆ. ಅದರ ಪಕ್ಕದಲ್ಲೇ ಮೊನ್ನೆ ಸಣ್ಣ ಪ್ರಮಾಣದ ಕುಸಿತವಾಗಿದೆ. ಸಣ್ಣ ವಾಹನಗಳು ಮಾತ್ರ ಸಂಚರಿಸುತ್ತಿದ್ದವು. ಇತ್ತ ಹೈವೇ ಕೂಡ ಕುಸಿದು ನಿನ್ನೆ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಅಂತೂ ಸಕಲೇಶಪುರ ಕಡೆಯಿಂದ ಹೈವೇಗೆ ಸಂಪರ್ಕ ಕಲ್ಪಿಸುವ ಬದಲಿ ರಸ್ತೆ ದೊಡ್ಡ ಪ್ರಮಾಣದಲ್ಲಿ ಕುಸಿದಿದೆ. ಇದು ಆರ್ಲರ್ ಪೈಪ್ ಲೈನ್ ಅಲ್ಲ, ಅದು ಚಿಕ್ಕದು. ಅನ್ನಾವತ್ತು ಆಗಿದೆ ಆರ್ಲರಿಗೆ. ನಾವು ಅದು ಅಡಿಯಿಂದ ಸವರ್ರೆ ಅಡಿಯಿಂದ ಪೈಪಲ್ಲಿ ಅದು ಇದು ಬಂತು ನೀರು ಎಂತೇಳಿ. ಯಾವ ನೀರು? ಹೊರ ನೀರು ಸಖತ್ ಹೊರ ಬರೋದಲ್ಲ ಗೊತ್ತ ವರ್ಷ ಅದು ಪೈಪ್ ಒಳಗೆ ಬರಕ್ಕೆ ಶುರು ಆಯ್ತೆ. ಹಂಗಾಗಿ ಇಷ್ಟು ಖುಷಿಯಾಗಿ ಕಾರಣನೇ ಇಷ್ಟು ವರ್ಷ ಹೋಗಿಲ್ಲ, ಈಗ ಹೆಂಗೆ ಹೋಗಕ್ಕೆ ಸಾಧ್ಯ? ಇಷ್ಟು ವರ್ಷ ಹೋಗಿಲ್ಲ, ಈಗ ಹೋಗಕ್ಕೆ ಸಾಧ್ಯ ಹೆಂಗೆ ಹೇಳಿ? ಇದು ಆರ್ಲರ್ ಪೈಪ್ ಲೈನ್ ಅಲ್ಲ, ಅದು ಚಿಕ್ಕದು. ಅನ್ನಾವತ್ತು ಆಗಿದೆ ಆರ್ಲರಿಗೆ. ನಾವು ಏನು ಈ ಕಡೆ ಏನು ನೋಡಂಗೆ ಇಲ್ಲ, ಕಾಣಂಗಿಲ್ಲ. ಇದು ಏನು ಬರಗಿಲ್ಲಂತೆ, ಒಳಗೋಯ್ತಂತೆ ಒಳಗೋಯ್ತಂತೆ. ಏನು ಮರ ಇದು ರೆಡಿ ಆಗಲ್ಲ ಬಿಡು. ಎತ್ತಿನೊಳೆ ಅವಾಂತರ ಇವೆಲ್ಲ ಎತ್ತಿನೊಳೆ ಅವಾಂತರ ಇಡೀ ತೋಟನೇ ಹೋಗಿದೆ. ಇಲ್ಲಿ ಕುಂಬಳಿ ಗ್ರಾಮದ ಹಾರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಎತ್ತಿನೊಳೆ ಅವಾಂತರದಿಂದ ರೋಡೇ ಹೋಗಿದೆ, ರೋಡ್ ಬಂದಾಗಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.